ದೇವ್ರನ್ನ ನಂಬಿದ್ರೆ ಯಾರೂ ಎಲ್ಲ ಸೋತಿಲ್ಲ. ಅಂಡ್ ಐ ಆಮ್ ನಾಟ್ ಎ ನ್ಯೂ ಟು ದಿಸ್ ಒನ್. ಸೊ ಪ್ರತಿದಿನ ಎಲ್ಲ ಮಲಗ್ಬೇಕಾರೆ ಎಸ್ ಇಲ್ಲಿ ತನಕ ನನ್ನ ಡ್ಯೂಟಿ ಈಗ ನಿನ್ಮೇಲೆ ಭಾರ ಹಾಕಿದ್ದೇನೆ, ಐ ವಿಲ್ ಸ್ಲೀಪ್. ಅಂಡ್ ಪ್ರತಿ ಸತಿನೂ ನಾನು ಓದಿರೋದು ಧರ್ಮ ಗೆಲ್ಲುತ್ತೆ, ಯಾವ ಕಾರಣಕ್ಕೂ ಅನ್ಯಾಯ ಗೆದ್ದಿಲ್ಲ. ನಾನು ಅನ್ಯಾಯದ ಅಥವಾ ಅಧರ್ಮದ ಹಾದಿಯಲ್ಲಿ ನಾನು ಹೋಗೋದಿಲ್ಲ. ಮೈಸೂರು ಸ್ಯಾಂಡಲ್ ಸೋಪ್ಗೆ ಎಷ್ಟು 100 ವರ್ಷಗಳ ಇತಿಹಾಸ. ಆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಬಂದು ಆ ಬ್ರ್ಯಾಂಡ್ಗಳ ಜೊತೆ ಇದು ಯಾವ ರೀತಿ ಪೈಪೋಟಿ ಕೊಡುತ್ತೆ. ಸ್ಯಾಂಡಲ್ ಬೆಳಕೆ ಭಾರತೀಯರಿಗೆ ಕನ್ನಡಿಗರಿಗೆ ಹೊಸದೇನಲ್ಲ. ನಮ್ಮಲ್ಲಿ ಏನ್ ಭಾವನೆ ಬಂತು, ಇದು ಸರ್ಕಾರಿ ಮರ ಅನ್ನೋ ಭಾವನೆ ಬಂತು. ಜನರು ಕದಿಯಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಫಾರೆಸ್ಟ್ ಅಂದ್ರೆ ಹೆಂಗಂದ್ರೆ ಇಟ್ಸ್ ಓಪನ್ ಟ್ರೆಜರಿ ಇದ್ದಾಗ ಅದು ಬೀಗ ಹಾಕಕ್ಕಾಗಲ್ಲ. KSDL ಸಂಸ್ಥೆ ಶ್ರೀಗಂಧದ ಮರಗಳನ್ನ ಉಳಿಸೋಕೆ ಏನಾದ್ರೂ ಕಾರ್ಯಕ್ರಮಗಳನ್ನ ಏನಾದ್ರೂ ಮಾಡ್ತಾ ಇದೆಯಾ, ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು? ಕಳೆದ 1 ವರ್ಷದಲ್ಲಿ 1,28,00,000 ಹಣವನ್ನ ನಾವು ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಜಮೆ ಮಾಡ್ತೀವಿ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಹೀಗಂದ ತಕ್ಷಣ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಆದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಅಂದ ತಕ್ಷಣ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಮ್ಮೆ ಕರ್ನಾಟಕವನ್ನ ತಿರುಗಿ ನೋಡ್ತಾರೆ ಎಲ್ಲ ಜನರು. ಯಾಕಂದ್ರೆ ಇದು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯ ಪ್ರತೀಕ. ಇಂಥ ಪರಂಪರೆ ಇರುವಂತಹ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಪ್ರಶಾಂತ್ ಸರ್, IFS ಆಫೀಸರ್, ಇವತ್ತು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಅಂಡ್ ಯುವರ್ ಹಾರ್ಟ್ಲಿ ವೆಲ್ಕಮ್ ಟು KSDL. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಮೇಡಮ್, ತಾವೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. KSDL ಅಂದ ತಕ್ಷಣ ನೆನಪಾಗೋದು ಎಷ್ಟು ಜನ ಅಧಿಕಾರಿಗಳು ಇಲ್ಲಿ ವರ್ಕ್ ಮಾಡಿದ್ರು ಅಂತ. ಬಿಕಾಸ್ 8,200 ಜನ ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ ಇದ್ದಾರೆ. ಜೊತೆಗೆ ಬಹಳಷ್ಟು ಜನ ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ MD ಆಗಿ. ಆದ್ರೆ ನಿಮ್ಮ ಒಂದು ಅವಧಿಯನ್ನ ನೋಡಿದಾಗ ಬಹಳ ವರ್ಷ ಅಂದ್ರೆ 2 ವರ್ಷದ ದೀರ್ಘ ಅವಧಿಯಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಮೇಡಮ್, ಮೊದಲೇದು ನನಗೆ ಒಂದೆಲ್ಲ ಖುಷಿ ಅನಿಸುತ್ತೆ. ಆಮೇಲೆ ಅದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನಿಲ್ಲಿ ಬರಬೇಕು ಅಂತ ಬಂದವನಲ್ಲ, ಆ ದೈವ ಚೈತನ್ಯ ಕರ್ಕೊಂಬಂದ್ರು ಅಷ್ಟು ಬಿಟ್ಟರೆ ನಾನು ಎಂದೂ ಇದಕ್ಕೆ ಪ್ರಯತ್ನ ಪಟ್ಟವನು ಅಲ್ಲ, ಅಥವಾ ನಾನು ಇಲ್ಲಿ ಬರಬೇಕು ಅಂತ ನಾನು ಯಾವುದನ್ನೇ ಆಸೆ ಕೂಡ ಇಟ್ಕೊಂಡವನಲ್ಲ. ಸೊ ಆ ಭಗವಂತನಿಗೆ ನಾನು ಧನ್ಯವಾದ ಹೇಳಕ್ಕೆ ಇಡ್ತೀನಿ. ನಾನು ಯಾಕಂದ್ರೆ ತುಂಬ ನಂಬ್ತೀನಿ, ಐ ಬಿಲೀವ್ ಇನ್ ಗಾಡ್. ಸೊ ಆ ಭಗವಂತ ಒಂದು ಅವಕಾಶ ಕೊಟ್ಟ ಅಂತ ಹೇಳಿ ನಂಬ್ತೀನಿ. ಹಾಗೆ ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಅಧಿಕಾರಕ್ಕೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಈ ಸಂದಿಗ್ಧ ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಇದನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂತ ಅವ್ರ ಕನಸಾಗಿತ್ತು. ಅವರ ಸಲಹೆ, ಮಾರ್ಗದರ್ಶನ, ಮತ್ತೆ ಅವರು ಏನು ಒಂದು ಆಫೀಸರ್ಸ್ಗಳು ಕೆಲಸ ಮಾಡಿದಾಗ ಈ ದೃಢ ನಿರ್ಧಾರಗಳಿಂದ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಆ ಒಂದು ಸಪೋರ್ಟ್ ಇಂದ ಇಲ್ಲಿ ಬಹಳಷ್ಟು ಎಲ್ಲ ಚೇಂಜಸ್ ಆಯ್ತು ಮೇಡಮ್. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರಾದಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಬಂದ್ರು. ಈ ಯಶಸ್ಸಿನ ಕಥೆಯನ್ನು ಹಾಗೆ ಅವರು ಒಂದು ಮುಂದುವರಿಸ್ಕೊಂಡು ಹೋಗಕ್ ಹೋದ್ರು. ಕಳೆದ 2 ವರ್ಷಗಳಲ್ಲಿ ನಾವು ಯಾವುದೇ ಹೊಸ ಮಿಷನರಿಗಳನ್ನ ತರದೆ, ಆಮೇಲೆ ಹೊಸ ಲೇಬರ್ ಫೋರ್ಸ್ ನ ಆಡ್ ಮಾಡ್ಕೊಳ್ದೆ, ಹಾಗೆಯೇ ಏನು ಈ ಪ್ರಾಡಕ್ಟ್ ಪ್ರೈಸ್ ನ ಜಾಸ್ತಿ ಮಾಡ್ದೇನೆ 180 ಕೋಟಿ ಇದ್ದಂತ ಲಾಭವನ್ನ 415 ಕೋಟಿಗೆ ನಾವು ಎಲ್ಲ ತಗೊಂಡ್ಬಂದ್ವಿ ಮೇಡಮ್. ಸೊ ಈ ಒಂದು ಕಾರಣಕರ್ತರು ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಸಾಹೇಬರು, ನಮ್ಮಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು, ಹಾಗೆ ನನ್ನ ಜೊತೆಗೆ ಆಡಳಿತ ವರ್ಗದವರು, ನಮ್ಮ GM ಆದಂತ ಅಡ್ಮಿನ್ ಗಂಗಪ್ಪನವರು, ಪ್ರಜ್ಞಾ ಮೇಡಮ್ ಅವರು, ರವೀಶ್ ಅವರು, ಅವಿನಾಶ್ ಅವರು, ಮತ್ತೆ ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗಳು, ಹಾಗೆ ನನ್ನ ಜೊತೆಗೆ ಹಗಲಿರಲು ದುಡಿದಂತಹ ಕಾರ್ಮಿಕ ವರ್ಗದವರು ಅವರು, ಮತ್ತೆ ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ, ಇದಕ್ಕೊಂದು ಅವಕಾಶ ಕೊಡಬೇಕು ಅಂತ ಬೆಳೆಸಿದಂತ ನನ್ನ ಗ್ರಾಹಕರು, ಇವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಬರ್ತೇನೆ. ಇಟ್ ಇಸ್ ಎ ಟೀಮ್ ಎಫರ್ಟ್ ಮೇಡಮ್. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಐ ಆಮ್ ದ ಟೀಮ್ ಕ್ಯಾಪ್ಟನ್ ಅಟ್ ದಟ್ ಟೈಮ್. ಸೊ ಇವರೆಲ್ಲರಿಗೂ ಈ ಒಂದು ಏನು ಈ ಸಕ್ಸಸ್ ನ ಯಶಸ್ಸು ಎಲ್ಲರಿಗೂ ತಲುಪಬೇಕು. ನಿಮಗೆ 2 years ಸಕ್ಸಸ್ಫುಲ್ ಜರ್ನಿ ಅಂತ ಅನಿಸ್ತಿದೆ ಹಾಗಿದ್ರೆ? ವೈಯಕ್ತಿಕವಾಗಿ ನಾನು ನನ್ನ ಜರ್ನಿನ ಸ್ಟಡಿ ಮಾಡಿದಾಗ ಮೇಡಮ್, ಇಟ್ ವಾಸ್ ನಾಟ್ ಎ ಕೇಕ್ ವಾಕ್ ಫಾರ್ ಮೀ. ಈ 2 ವರ್ಷ ನಾನು ಆರೋಗ್ಯದಲ್ಲಿ ವಿಚಾರದಲ್ಲಿ ಅಥವಾ ಒಂದು ಖುಷಿಯಿಂದ ನಾನು ಮಾಡಿದೆ, ಖುಷಿಯಿಂದ ಮಾಡಿದೆ, ಇದು ಮಾಡಿದೆ. ಬಟ್ ನನ್ನ ಹೆಲ್ತ್ ಇಶ್ಯೂಸು ಅಥವಾ ನನಗೆ ಈ ಪರ್ಸನಲ್ ಕೆಲಸಗಳು ಅಥವಾ ಎಂದೂ ಈ ನೆಮ್ಮದಿಯಾಗಿ ಈ ನಿದ್ರೆ ಮಾಡುವಂತ ಜಾಗ ಇದಾಗಿರ್ಲಿಲ್ಲ. ನಾನು ಈ 10 ವರ್ಷದಲ್ಲಿ these are the toughest days. ಬಟ್ along with that I enjoyed the success. ಯಾಕಂದ್ರೆ ಐ ಆಮ್ ಬೇಸಿಕಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್. I did my MSc PhD from agriculture background. Then I joined to Indian Forest Service. Then
ಐ ಕೇಮ್ ಹಿಯರ್ ಫಾರ್ ದಿ ಮೇಕಿಂಗ್ ದ ಸೋಪ್. ಇವು ಮೂರು ಎಲ್ಲ ಈ ಡಿಫ್ರೆಂಟ್ ಈ ಸೆಕ್ಟರ್ಸ್. ಖಂಡಿತ. ಒಂದು ಈ ಕೃಷಿನೇ ಬೇರೆ ಇತ್ತು, ಫಾರೆಸ್ಟ್ನೇ ಬೇರೆ ಇತ್ತು. ಆಲ್ದೋ ದೇ ಆರ್ ಅಲೈಡ್ ಸಬ್ಜೆಕ್ಟ್ಸ್ ಆದ್ರೂ ಅಲ್ಲಿ ಇತ್ತು. ಸೋಪ್ ಮಾಡಕ್ ಬಂದಾಗ ಐ ಆಮ್ ಆಲ್ಸೋ ಗೇಮ್ ನ್ಯೂ ಟು ಎನಿವನ್. ಈಗ ನೀವೇನ್ ಬಂದಿದ್ರು ಹಾಗೆ ನಾ ಬಂದೆ. ಅದು ಬಂದಿದ್ದು ಎಂತ ಪರಿಸ್ಥಿತಿ ಇತ್ತು ಅಂತಂದ್ರೆ ತುಂಬಾ ಒಂದು ಈ ಸಂದಿಗ್ಧ ವಾತಾವರಣ, ಒಂದು ಗೊಂದಲಮಯ ವಾತಾವರಣ ಇತ್ತು. ಎಲ್ಲಿನೂ ಒಂಥರ ಈ ದಿಕ್ ತೋಚದೆ ದಾರಿ ಅಂತ, ಕ್ರಾಸ್ ರೋಡ್ಸ್ ಅಂತಾರಲ್ಲ, ಆ ಜಾಗದಲ್ಲಿದ್ವಿ. ಸೊ ಅಲ್ಲಿಂದ ನೀನು ಸಕ್ಸಸ್ ಈ ರೇಟಿಗೆ ತರಬೇಕು ಅಂದ್ರೆ ಸಾಕಷ್ಟು ಅಧ್ಯಯನ ಮಾಡುವಂತ ಒಂದು ಪರಿಸ್ಥಿತಿ ಇತ್ತು ಮೇಡಮ್. ಯಾರು ಇಲ್ಲ, ನನಗೆಲ್ಲರೂ ಹೊಸಬ್ರೆ. ಆಮೇಲೆ ಈ ಫೀಲ್ಡ್ನು ಹೊಸದೆ. ಅಸೆಟ್ಸ್ ಅಂಡ್ ಲಯಬಿಲಿಟಿ, ಒಂದು ಬ್ಯಾಲೆನ್ಸ್ ಶೀಟ್ ಏನು, ಇವು ಕೂಡ ಓದಿದ್ದೆ, ಬಟ್ ಅದನ್ನ ಅರ್ಥ ಮಾಡ್ಕೊಂಡಿರುವಂತ ಒಂದು ಪರಿಸ್ಥಿತಿಯಲ್ಲಿ ನಾ ಇರ್ಲಿಲ್ಲ. ದೆನ್ ಐ ಹ್ಯಾವ್ ಟು ರೀಡ್ ಎ ಲಾಟ್. ಇಂಡಿವಿಜುವಲಿ ನಾನು ಎಕ್ಸಾಮಿಗೆ ಓದ್ದಂಗೆ ಓದ್ತಾ ಇದ್ದೆ. ಒಂದು ಸಪರೇಟ್ ಫೈಲ್ದು ಕೂಡ ನಾನು ಈ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ನೋಟ್ಸ್ ಮಾಡ್ಕೊಂಡು ಈ ಪರಿಸ್ಥಿತಿ ಬಂದಾಗ ಯಾವ ರೀತಿ ಡಿಸಿಷನ್ ತಗೋಬೇಕು, ಯಾಕಂದ್ರೆ ನಾನು ತಗೊಳ್ಳುವಂತಹ ಪ್ರತಿ ಡಿಸಿಷನ್ ನನ್ನ ಕಂಪನಿಗೆ ಒಳ್ಳೇದಾಗಿರ್ಬೇಕು, ಕಾರ್ಮಿಕರಿಗೆ ಒಳ್ಳೇದಾಗಿರ್ಬೇಕು, ಕಾನೂನು ಚೌಕಟ್ಟಲ್ಲಿರ್ಬೇಕು. ಸೊ ಆ ಡಿಸಿಷನ್ ತಗೋಬೇಕು ಅಂದ್ರೆ ಐದರ್ ಯು ಶುಡ್ ಬಿ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಆರ್ ಯು ಶುಡ್ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ಟು ಟೇಕ್ ದಟ್ ಒನ್. ಅನ್ಫಾರ್ಚುನೇಟ್ಲಿ ಐ ಡೋಂಟ್ ಹ್ಯಾವ್ ಬೋತ್ ಅಟ್ ದಟ್ ಟೈಮ್. ಸೊ ನಾನು ಬಂದಾಗ ತುಂಬಾ ಶ್ರಮ ಪಟ್ಟೆ. ಒಂದು ಫಸ್ಟ್ ಒಂದು 5-6 ತಿಂಗಳಂತೂ ತುಂಬಾನೇ ಈ ಡಿಫಿಕಲ್ಟ್ ಆಗಿತ್ತು. 3-4 ಗಂಟೆಗೆ ಎದ್ದೇಳಬೇಕಾಗಿತ್ತು, ಆ ಫೈಲ್ಸ್ ಓದಬೇಕಾಗಿತ್ತು. ಇವತ್ತಿನ ಅಟೆಂಡ್ ಮಾಡುವಂತ ಈ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲಿ ನಾನು ಯಾವ ಡಿಸಿಷನ್ಸ್ ಕೊಡ್ಬೇಕು, ಆಮೇಲೆ ಯಾವ ಡಿಸಿಷನ್ ಕರೆಕ್ಟ್ ಇದೆ, ಈ ರೀತಿ ಬೇರೆ ಕಂಪನೀಸ್ ಅಲ್ಲಿ ಯಾವ ಡಿಸಿಷನ್ಸ್ ಎಲ್ಲ ತಗೊಂಡಿದ್ದಾರೆ, ಆಮೇಲೆ ಏನು ಯಾರಿಗ್ ಗೊತ್ತಿಲ್ಲಿದ್ರು MD ಗೊತ್ತಿರ್ಬೇಕು. ಇವತ್ತು ಊಟ ಸರಿ ಇಲ್ಲ, MD ಕೇಳಿ. ಯಾವ್ದೋ ಗಾಡಿ ಬಂದಿಲ್ಲ, MD ಕೇಳಿ. ಯಾವ್ದೋ ಒಂದು ಪ್ರಾಡಕ್ಟ್ ಸೇಲ್ ಆಗ್ತಾ ಇಲ್ಲ, MD ಕೇಳಿ. ಸೊ ಐ ಕ್ಯಾನಾಟ್ ಪಾಸ್ ಆನ್ ದಟ್ ಬ್ಯಾಟನ್ ಅಟ್ ದಿ ಡಿಸಿಷನ್. ಎಸ್, ನಾನು ಇದನ್ನ ಮಾಡಿದ್ದೀನಿ, ಇಂತಿಂಥ ಕಾರಣಗಳಿಂದ ಮಾಡಿದ್ದೀನಿ, ಎಸ್ ಮೈ ಡಿಸಿಷನ್ ಇಸ್ ಕರೆಕ್ಟ್. ಎಲ್ಲೋ ಒಂದು ರೀತಿ ಆ ಡಿಸಿಷನ್ ತಗೋಬೇಕಾದ್ರೆ, ಯಾಕಂದ್ರೆ ನೀವು ಡಿಸಿಷನ್ ಕರೆಕ್ಟ್ ಆಗ್ಲಿ ಅಂದ್ರೆ ಕೋಟಿಗಟ್ಟಲೆ ಹೇಗೆ ಲಾಸ್ ಆಗ್ಬಿಡುತ್ತೆ ಮೇಡಮ್. ಈಗ ಕೋಟಿಗಟ್ಟಲೆ ಲಾಭ ಆಗಿದೆ, 415 ಕೋಟಿ ಲಾಭ ಆಗಿದೆ, ಎವ್ರಿ ಒನ್ ವಿಲ್ ಅಪ್ರಿಶಿಯೇಟ್. ಬಟ್ ಅದೇ ಲಾಸ್ ಆದಾಗ ಅದು ನನ್ ಕುತ್ತಿಗೆಗೆ ಬರ್ತಾ ಇತ್ತು. ಸೊ ಹಾಗಿದ್ದಾಗ ಏನಪ್ಪಾ ಇದು ಇಂಥ ಪರಿಸ್ಥಿತಿಯಲ್ಲಿ ಅಂತ ನಾನು ಎಲ್ಲಿನೂ ಧೃತಿಗೆಡ್ಲಿಲ್ಲ, ಅಥವಾ ಎಲ್ಲಿನೂ ನನ್ನ ಕೆಪಬಿಲಿಟಿ ಮೇಲೆ ನನಗೆ ಅನುಮಾನ ಇರಲಿಲ್ಲ. ಬಟ್ ಐ ಆಮ್ ಕಾನ್ಫಿಡೆಂಟ್ ಆಫ್ ದಟ್ ಒನ್. ನಾನು ದೇವರಿಗೆ ಅದನ್ನೇ ಹೇಳ್ತಾ ಇದ್ದೆ, ಒಂದು ಒಳ್ಳೆ ಅವಕಾಶ ಕೊಡು. ಆಮೇಲೆ ಕಷ್ಟ ಇದು ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮೈ ಲೈಫ್. ಲಾಸ್ಟಿನ ಅದನ್ನೇ ಕೇಳ್ತಿದ್ದೆ, ಇದಕ್ಕಿಂತ ಕಷ್ಟ ಮೊದಲೇ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ, ಇದು ನನಗೆ ಹೊಸದಲ್ಲ. ಬಟ್ ಇಷ್ಟೇ ಹೇಳ್ತಿದ್ದೀನಿ, ನಾನು ನಿನ್ನ ನಂಬಿ ಇಲ್ಲಿಗೆ ಬಂದಿದ್ದೀನಿ. ನನಗೆ ಗೊತ್ತು, ದೇವ್ರನ್ನ ನಂಬಿದ್ರೆ ಯಾರೂ ಎಲ್ಲ ಸೋತಿಲ್ಲ. ಅಂಡ್ ಐ ಆಮ್ ನಾಟ್ ನ್ಯೂ ಟು ದಿಸ್ ಒನ್. ಸೊ ಪ್ರತಿದಿನ ಎಲ್ಲ ಮಲಗ್ಬೇಕಾರೆ, ಎಸ್ ಇಲ್ಲಿ ತನಕ ನನ್ನ ಡ್ಯೂಟಿ, ಈಗ ನಿನ್ ಮೇಲೆ ಭಾರ ಹಾಕಿದ್ದೇನೆ, ಐ ವಿಲ್ ಸ್ಲೀಪ್. ಅಂಡ್ ಪ್ರತಿ ಸತಿನೂ ನಾನು ಓದಿರೋದು ಧರ್ಮ ಗೆಲ್ಲುತ್ತೆ, ಯಾವ ಕಾರಣಕ್ಕೂ ಅನ್ಯಾಯ ಗೆದ್ದಿಲ್ಲ. ನಾನು ಅನ್ಯಾಯದ ಅಥವಾ ಅಧರ್ಮದ ಹಾದಿಯಲ್ಲಿ ನಾನು ಹೋಗೋದಿಲ್ಲ. ಮುಂದೆಂದು ಈ ರಕ್ಷಣೆ ಮಾಡೋದು ನಿಂದು ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಹೋದೆ ಮೇಡಮ್. ನನಗೆ ತಂದೆ ಹೆಂಗೆ ಎಲ್ಲ ಸಪೋರ್ಟ್ ಮಾಡಿದ್ರು, ನಮ್ಮ ಹಾನರಬಲ್ ಮಿನಿಸ್ಟ್ರು MB ಪಾಟೀಲ್ ಸಾಹೇಬ್ರು, ನಮ್ಮ ಚೇರ್ಮನ್ ಆದಂತ ಅಪ್ಪಾಜಿ ನಾಡಗೌಡ ಸಾಹೇಬ್ರು, ಮತ್ತೆ ಎಲ್ಲ ಯೂನಿಯನ್ ಅವರು ನನ್ನ ಜೊತೆಗೆ ಬಂದ್ರು. ಇವತ್ತು ನಾನ್ ಮಾಡಿದೀನಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇಟ್ಸ್ ದೇರ್ ಎಫರ್ಟ್. ಅದಕ್ಕೆ ಸರ್ ಒಂದ್ ಮಾತಿದೆ, ಈಗ ಸಿವಿಲ್ ಸರ್ವೆಂಟ್ ನೀವು, ಈಗ ಅವರನ್ನ ಜನಪ್ರತಿನಿಧಿಗಳು ಅಂತ ನಾವು ರಾಜಕಾರಣಿಗಳನ್ನ ಕರಿತೀವಿ. ಸರ್ವಿಸ್ ಮಾಡೋರ್ಗೆ ಜ್ಞಾನ ಇರ್ಬೇಕಾಗತ್ತೆ, ನಿಮಗೆ ಆ ಜ್ಞಾನ ಇದೆ, ಜೊತೆಗೆ ಸಪೋರ್ಟಿವ್ ಸಿಸ್ಟಮ್ ಇರೋದಕ್ಕೆ KSTL ಇಷ್ಟು ಚೆನ್ನಾಗಿ ಮುಂದೆ ಹೋಗೋಕ್ ಸಾಧ್ಯ ಆಯ್ತು ಅನ್ಸುತ್ತೆ. ಹಾಗೆ ಇನ್ನೊಂದು ನನಗೆ ಅನ್ಸುತ್ತೆ ನೋಡಿ, ಡೇ ಬೈ ಡೇ ಇವತ್ತು ನೋಡ್ತೀವಿ ಹೊಸ ಪ್ರಾಡಕ್ಟ್ ಲಾಂಚ್ ಆಗುತ್ತೆ ಅಂದ್ರೆ ಪ್ರೈವೇಟ್ ಕಂಪ್ನಿಯಿಂದ ಯಾವುದೋ ಒಂದು ಬ್ರ್ಯಾಂಡ್ ಇಂದ ಲಾಂಚ್ ಆಗುತ್ತೆ. ಒಂದು ಸೋಪ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಎಷ್ಟೊಂದು ಮಾರ್ಕೆಟ್ ಅಲ್ಲಿ ಡೇ ಬೈ ಡೇ ನಮಗೆ ಒಂದೊಂದು ಹೊಸ ಪ್ರಾಡಕ್ಟ್ ಬರುತ್ತೆ. ಜನ ಕೂಡ ಅಷ್ಟೇ, ಕಾಸ್ಟ್ಲಿ ಇದ್ರೂ ಕೂಡ ನಮಗೆ ಸ್ಕಿನ್ನಿಗೆ ಒಳ್ಳೇದಂತಂದ್ರೆ ಯಾರು ಬೇಕಾದ್ರೆ ಬಳಸ್ತಾರೆ. ಹೀಗಿದ್ದಾಗ ಮೈಸೂರು ಸ್ಯಾಂಡಲ್ ಸೋಪ್ಗೆ ಎಷ್ಟು 100 ವರ್ಷಗಳ ಇತಿಹಾಸ. ಆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಬಂದು ಆ ಬ್ರ್ಯಾಂಡ್ಗಳ ಜೊತೆ ಇದು ಯಾವ ರೀತಿ ಪೈಪೋಟಿ ಕೊಡುತ್ತೆ, ಇದಕ್ಕೆ ನೀವ್ ಏನೇನು ಮೆಜರ್ಸ್ ತಗೊಂಡಿದ್ದೀರಾ ಅಂತ? ಮೇಡಮ್, KSTLಗೆ ತಾವು ಹೇಳಿದ ಹಾಗೆ ತಂದೆ ಆದ ಒಂದು ಗತ ವೈಭವವಿದೆ, ಒಂದು ಇತಿಹಾಸ ಇದೆ. ಕ್ವಾಲಿಟಿಯಲ್ಲಿ ಕೂಡ ನಾವು ಉತ್ಕೃಷ್ಟ ದರ್ಜೆಯಲ್ಲಿದ್ದೀವಿ. ಸ್ಯಾಂಡಲ್ ಬೆಳಕೆ ಭಾರತೀಯರಿಗೆ, ಕನ್ನಡಿಗರಿಗೆ ಹೊಸದೇನಲ್ಲ. ಆಮೇಲೆ ಇದ್ರದ್ದು ಉಲ್ಲೇಖಗಳು, ಇದನ್ನ ಎಲ್ಲೆಲ್ಲಿ ಬಳಸಿದ್ದಾರೆ ಅನ್ನೋದು ಉಲ್ಲೇಖಗಳು ಇತಿಹಾಸದಿಂದ ಇದೆ. ನಾನು ಓದ್ತಿದ್ದಂತ ಡಾಕ್ಯುಮೆಂಟೇಶನ್ ಅಲ್ಲಿ ಶಿವಪಾರ್ವತಿಯರ ಮದುವೆಯಲ್ಲಿ ಶ್ರೀಗಂಧವನ್ನ ಪಾರ್ವತಿ ಬಳಸಿದ್ರು ಅಂತ ಹೇಳಿದೆ, ರಾಮನ ಪಟ್ಟಾಭಿಷೇಕದಲ್ಲಿ ಬಳಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಕ್ರೀಡ್ ಅಂಡ್ ಇದು
ಪ್ರತಿಯೊಂದು ಧರ್ಮದಲ್ಲಿ ಶ್ರೀಗಂಧವನ್ನ ಈ ಬಳಕೆ ಮಾಡ್ತಾ ಇದ್ದಾರೆ. ಹೌದು. ಯಾವುದೇ ಒಂದು ಹಿಂದೂ ಮುಸ್ಲಿಂ ಯಾವುದೇ ಒಂದು ಕಮ್ಯುನಿಟಿ ಇರಲಿ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಶ್ರೀಗಂಧಕ್ಕೆ ಈಗ ಒಂದು ಯಾವ್ದಾರ ಒಂದು ಕೆಮಿಕಲ್ಸ್ಗೆ ಒಂದು ಫೇರ್ನೆಸ್ ಕ್ರೀಮ್ ಅಂತ ಹೇಳ್ತಾರೆ, ಡಾರ್ಕ್ ಸರ್ಕಲ್ ತೆಗೆಯುತ್ತೆ ಅಂತಾರೆ, ಆಂಟಿ ಏಜಿಂಗ್ ಅಂತಾರೆ. ಇಂಟ್ರೆಸ್ಟಿಂಗ್ಲಿ ಸ್ಯಾಂಡಲ್ ಹಸ್ ಗಾಟ್ ಆಲ್ ದೀಸ್ ಪ್ರಾಪರ್ಟೀಸ್. ಮೆಡಿಸಿನಲ್ ಪ್ರಾಪರ್ಟೀಸ್ ಇದಾವೆ, ಆರೋಮೆಟಿಕ್ ಪ್ರಾಪರ್ಟೀಸ್ ಇದಾವೆ. ನಾವು ಇದನ್ನ ಬಳಕೆ ಮಾಡಿದಂತ ಹಲವಾರು ನಮಗೆ ಉದಾಹರಣೆಗಳುಂಟು, ದಾಖಲೆಗಳು ಉಂಟು. ಸೊ ನಮ್ಮ ಈ ಲಿಟ್ರೇಚರ್ ಇಟ್ಸ್ ಮಚ್ ಮೋರ್ ದ್ಯಾನ್ ದಿ ಎನಿ ಅಡ್ವಾನ್ಸ್ಡ್ ಸೈನ್ಸ್ ಮೇಡಮ್. ಅನ್ಫಾರ್ಚುನೇಟ್ಲಿ ನಾವು ಎಲ್ಲೋ ಅವ್ರಿಗೆ ತಲುಪುವಲ್ಲಿ ವಿಫಲರಾಗ್ಬಿಟ್ವೇನೋ ಈ ಮಧ್ಯೆ ಅಂತ ಅನಿಸ್ತಾ ಇತ್ತು. ನಮ್ಮ ತಾಯಂದ್ರಿಗೆ ಗೊತ್ತಿತ್ತು, ನಮ್ಮ ಅಜ್ಜಿಯಂದ್ರಿಗೆ ಗೊತ್ತಿತ್ತು. ಆಮೇಲೆ ಯಾವುದೇ ಧರ್ಮದಲ್ಲಿ ನಾವು ಅದನ್ನ ಒಂದು ಈ ಗಂಧವನ್ನ ಬಳಕೆ ಆಗ್ಲಿ ದೇವಸ್ಥಾನದಲ್ಲಿ ಕೊಡುವಂತ ಒಂದು ಪದ್ಧತಿ ಆಗಿತ್ತು. ಸೊ ಇದನ್ನ ನಾವು ಈ ಕ್ರೀಮ್ಗಳಲ್ಲಿ ನಾವೆಲ್ಲ ಬಳಸಿದ್ವಿ, ನಾವು ಜನಬಳಕೆಗೂ ಬಂದ್ವಿ. ಕಳೆದ 100 ವರ್ಷ ನಾವು ಯಾಕೆ ಉಳಿದ್ವಿ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕ್ವಾಲಿಟಿ. ಈಗ ಕಳೆದ 15-20 ವರ್ಷದಲ್ಲಿ ಜನರಿಗೆ ಅಫೋರ್ಡಬಿಲಿಟಿ ಜಾಸ್ತಿ ಆಯ್ತು. ಆಮೇಲೆ ಎಜುಕೇಟೆಡ್ ಜಾಸ್ತಿ ಆದವರು ಈಸಿಲಿ ಮರಳು ಹೋಗ್ಬಿಟ್ರು. ಏನಂತಂದ್ರೆ ಈಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ನ ತಗೊಳ್ತೀವಿ, ನಮಗೆ ಆ ಪ್ರಾಡಕ್ಟ್ ಗಿಂತನೂ ಆಡ್ ಏನ್ ಬರುತ್ತೆ, ಆ ಪ್ರಾಡಕ್ಟ್ ಗಿಂತನೂ ಇಟ್ ಇಸ್ ಅಬ್ರಾಡ್ ಇಂಪೋರ್ಟೆಡ್ ಅಂತ ಒಂದು ಹಾಕಿದ್ರೆ ಈ ಯಂಗ್ ಮೈಂಡ್ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದೆ. ನೋಡಿ, ನಾವು ನಮ್ಮ ಅಜ್ಜಿ ಅಂದ್ರು ಏನೂ ತಿಳುವಳಿಕೆ ಇದ್ದಿಲ್ಲ, ಶಿ ಇಸ್ ಇಲ್ಲಿಟ್ರೇಟ್, ಬಟ್ ಶಿ ವಾಸ್ ನೋಯಿಂಗ್ ದ ಯೂಸ್ ಆಫ್ ಏನು ಈ ಇದ್ಲು ಏನಂತೇವೆ ಚಾರ್ಕೋಲ್ ಅಂತೀವಿ, ಸಾಲ್ಟ್ ನ ಯೂಸ್ ಮಾಡಿ ಒಂದು ಬ್ರಷ್ ಮಾಡ್ತಾ ಇದ್ರು. ನಾವು ಅವಾಗ ತಿಳ್ಕೊಳ್ತಾ ಇದ್ವಿ ನಮ್ಮ ಅಜ್ಜಿ ಬಡತನದಲ್ಲಿದ್ದಾರೆ, ಅವಳಿಗೆ ಏನು ಗೊತ್ತಿಲ್ಲ, ಇಲ್ಲಿಟ್ರೇಟ್, ಶಿ ಇಸ್ ಯೂಸಿಂಗ್ ದಟ್ ಒನ್ ಅಂತ ಹೇಳಿ. ನೀವು ಇದು ಕಡ್ಡಿನ ನಾವು ಹಲ್ಲಿಗೆ ಯೂಸ್ ಮಾಡ್ತೀವಿ, ಬೇವಿನ ಕಡ್ಡಿನ. ಅದು ಈಗ ಅಮೆರಿಕದಲ್ಲಿ ಬೇವಿನ ಕಡ್ಡಿ ಅಂತಾನೆ ಎಲ್ಲ ಸೇಲ್ ಆಗ್ತಾ ಇದೆ. ಸೊ ನಾವ್ ಎಲ್ಲೋ ನಮ್ಮ ತನನ ಬಿಟ್ಟು ಬೇರೆದಕ್ಕೆ ಆಕರ್ಷಣತೆ ಆಗ್ತೀವಿ. ಲಾಸ್ಟಿಗೆ ಅವ್ರು ಹೇಳಿದ್ಮೇಲೆ ಇಲ್ಲ, ಸೈನ್ಸ್ ಪ್ರಕಾರ ಇದೇ ಕರೆಕ್ಟ್ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಆಮೇಲೆ ಈಗಿನ ಕಾಂಪಿಟೇಷನ್ಗೆ, ಮಾಡರ್ನ್ಗೆ ನೀವು ಯಾವ ರೀತಿ ಕ್ವಾಲಿಟಿಯಲ್ಲಿ, ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಿಂದಿದೀವಿ ಮೇಡಮ್. ನನ್ನ ಕಾಂಪಿಟೇಟರ್ಸ್ ಕಂಪನಿಗಳಾದಂಥ ಹಿಂದೂಸ್ತಾನಿ ಯೂನಿಲಿವರ್ ಇರ್ಬೋದು, ವಿಪ್ರೋ ಕಸ್ಟಮರ್ ಕೇರ್ ಇರ್ಬೋದು, ಅವರು 80 ರಿಂದ 100 ಕೋಟಿಯಷ್ಟು ತಮ್ಮ ಹಣವನ್ನ ಈ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡ್ತಾರೆ. ನಾವು ಹಾರ್ಡ್ಲಿ 20 ರಿಂದ 25 ಕೋಟಿನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಎಲ್ಲೋ ಅಡ್ವರ್ಟೈಸ್ಮೆಂಟಿಂಗ್ ನಲ್ಲಿ ನಾವು ಹಿಂದಿದ್ವಿ ಅಂತೇಳಿ, ಬಟ್ ಕ್ವಾಲಿಟಿಯಲ್ಲಿ ಅವ್ರಿಗಂತ ಉತ್ಕೃಷ್ಟವಾಗಿದ್ದೀರಿ. ಟೋಟಲ್ ಫ್ಯಾಟಿ ಮ್ಯಾಟರ್ ಕಂಟೆಂಟ್ ಹೈಯೆಸ್ಟ್ ಇರ್ತಕ್ಕಂಥ ಸೋಪ್ಗಳಲ್ಲಿ ನೀವು ಗೂಗಲ್ ಮಾಡಿ ಇದು ನೋಡಬಹುದು. ಮೈಸೂರ್ ಸ್ಯಾಂಡಲ್ ಕಮ್ಸ್ ಇನ್ ದ ಟಾಪ್ ಲಿಸ್ಟ್. ಹಾಗೆ ಜಗತ್ತಿನ ನೈಸರ್ಗಿಕವಾದ ಸ್ಯಾಂಡಲ್ ಎಣ್ಣೆನ, ಶ್ರೀಗಂಧದ ಎಣ್ಣೆನ ಬಳಸಿ ಮಾಡುವಂತಹ ಸೋಪ್ಗಳಲ್ಲಿ ಒಂದೇ ಒಂದು ಸೋಪ್ ಅಂತಂದ್ರೆ ಮೈಸೂರು ಸ್ಯಾಂಡಲ್ಗೆ ಸೋಪ್ ಬರುತ್ತೆ ಮೇಡಮ್. ಇನ್ನುಕ್ಕಿತರ ಎಲ್ಲರೂ ಈ ಸಿಂಥೆಟಿಕ್ ಈ ಸೋಪ್ ನ ಯೂಸ್ ಮಾಡಿ ಮಾಡ್ತಾರೆ. ಹೀಗಾಗಿ ಕ್ವಾಲಿಟಿ ಇಶ್ಯೂಸ್ ಅಲ್ಲಿ ನಾವು ತುಂಬಾ ಸ್ಟ್ಯಾಂಡರ್ಡ್ ಆಗಿದ್ದೀವಿ. ಎಲ್ಲೋ ನಮ್ಮ ತಾಯಂದ್ರಿಗೆ ನಾವು ರೀಚ್ ಆಗಿದ್ವಿ, ಯಂಗರ್ ಜನರೇಷನ್ಗೆ ನಾವು ರೀಚ್ ಆಗಕ್ ಆಗ್ಲಿಲ್ಲ. ಈಗ ರೀಚ್ ಆಗ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅನ್ನೋ ಈ ಮೆಜರ್ಸ್ ನಾವೆಲ್ಲ ತಗೊಳ್ತೀವಿ. ಸರ್, ನೀವು ಹೇಳ್ತಾ ಇದ್ರಿ ಜಗತ್ತಿನ ಅತ್ಯುತ್ತಮವಾದ ಶ್ರೀಗಂಧದ ಎಣ್ಣೆಯನ್ನ ಬಳಸಿ ಮೈಸೂರು ಸ್ಯಾಂಡಲ್ ಸೋಪ್ ನ ಆಗಿರ್ಬೋದು ಯಾವ್ದೋ ಪ್ರಾಡಕ್ಟ್ಸ್ ನಾವು ಮಾಡ್ತೀವಿ ಅಂತ. ಸರ್, ಮೂಲ ತಿಳ್ಕೊಳ್ಬೋದಾ ಶ್ರೀಗಂಧದ ಎಣ್ಣೆದು? ಹಾ ಮೇಡಮ್, ನೀವು ಕನ್ನಡ ನಾಡು ಅಂದ್ರೆ ಈ ಶ್ರೀಗಂಧದ ಬೀಡು ಅಂತ ಹೇಳಿ ಮೊದಲಿಂದನೂ ಒಂದೆಲ್ಲ ಪ್ರತೀತಿ. ಜಗತ್ತಿನ ಈ ಶ್ರೀಗಂಧದಲ್ಲಿ ಅತಿ ಉತ್ಕೃಷ್ಟವಾದ ಈ ಶ್ರೀಗಂಧ ಬೆಳೀತಾ ಇರೋದು ನಮ್ಮ ಭಾಗದಲ್ಲಿ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ಸಾಗರ, ಮತ್ತೆ ಈ ಶಿಕಾರಿಪುರ ಭಾಗದಲ್ಲಿ ಅಂತ ಅನ್ನೋದು ನಮಗೆ ಇತಿಹಾಸಗಳುಂಟು. ಹೈಯೆಸ್ಟ್ ಸ್ಯಾಂಡಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗ್ತಾ ಇದ್ದು ಶಿವಮೊಗ್ಗದ ನಮಗೆ ಡಿಸ್ಟಿಲೇಷನ್ ಫ್ಯಾಕ್ಟರಿಯಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಆಯಿಲ್ ಬರ್ತಾ ಇದ್ದಿದ್ದು ಕೂಡ ಆ ಫ್ಯಾಕ್ಟರಿ. ಆ ನಂತರ ಯಾವಾಗ ಈ ಲಿಬರಲೈಸೇಷನ್ ಬಂತು, ಯಾವಾಗ ಇಂಡಿಪೆಂಡೆನ್ಸ್ ಬಂತಾದ್ಮೇಲೆ ನಮ್ಮಲ್ಲಿ ಏನ್ ಭಾವನೆ ಬಂತು, ಇದು ಸರ್ಕಾರಿ ಮರ ಅನ್ನೋ ಭಾವನೆ ಬಂತು. ಜನರು ಕದಿಯಕ್ ಶುರು ಮಾಡಿದ್ರು. ಆಮೇಲೆ ನಮ್ಮ ಫಾರೆಸ್ಟ್ ಅಂದ್ರೆ ಹೆಂಗಂದ್ರೆ ಇಟ್ಸ್ ಓಪನ್ ಟ್ರೆಜರಿ ಇದ್ದಂಗೆ, ಅದಕ್ಕೆ ಬೀಗ ಹಾಕಕ್ಕಾಗಲ್ಲ. ಸೊ ಹೀಗಾಗಿ ಅದು ಕಳ್ಳತನ ಜಾಸ್ತಿ ಆಯ್ತು. ಆಮೇಲೆ ಶ್ರೀಗಂಧದ ಎಕ್ಸ್ಪ್ಲಾಯ್ಟೇಷನ್ ಏನಿತ್ತು ಅದು ಕೂಡ ಜಾಸ್ತಿ ಆಗಕತ್ತು. ಹೀಗಾಗಿ ಕಾಡಿನಲ್ಲಿ ಶ್ರೀಗಂಧ ಕಡಿಮೆ ಆಗಕ್ಕೆ ಎಲ್ಲ ಶುರುವಾಯ್ತು ಮೇಡಮ್. ಅದ್ರ ಕಳ್ಳ ಮಾರಾಟ ಕೂಡ ಜಾಸ್ತಿ ಆಗಕ್ಕೆಲ್ಲ ಶುರುವಾಯ್ತು. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಬ್ಲೇಮ್ ಮಾಡೋದ್ರಾಗ ಅರ್ಥ ಇಲ್ಲ, ಯಾರು ಕೂಡ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಯಾವ ಇಲಾಖೆ ಅಂತ ಮಾತಾಡೋದು ಬೇಡ, ಯಾರು ಕೂಡ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಸೊ ಒಂದ್ ಸ್ಟೇಜಿಗೆ ನಾವು ಬಂದಾಗ ಶ್ರೀಗಂಧ ಕರ್ನಾಟಕದಿಂದ ಕಡಿಮೆ ಆಗಕ್ಕೆ ಎಲ್ಲ ಶುರುವಾಯ್ತು ಮೇಡಮ್. ಸೊ ಒನ್ಸ್ ಅಪಾನ್ ಎ ಟೈಮ್ 7 ರಿಂದ 10,000 ಮೆಟ್ರಿಕ್ ಕೆಜಿಗಳಷ್ಟು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಂತಹ
ಶಿವಮೊಗ್ಗ ಸ್ಯಾಂಡಲ್ ಡಿಪೋ ಈಗ ಬಂದ್ ಮಾಡುವಂತಹ ಪರಿಸ್ಥಿತಿ ಆ ಪರಿಸ್ಥಿತಿ ಆಯ್ತು. ಸೊ ಇದನ್ನ ಚೆಕ್ ಮಾಡಿದಾಗ ಶ್ರೀಗಂಧವನ್ನ ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ ಘನ ಸರ್ಕಾರಗಳು ಶ್ರೀಗಂಧ ನೀತಿ ಅಂತ ಹೇಳಿ 2020ಕ್ಕೆ ಒಂದು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ರೈತರು ಕೂಡ ಶ್ರೀಗಂಧವನ್ನ ಬೆಳಿಬಹುದು. ಫಸ್ಟ್ ಯಾರೇ ಬೆಳೆದ್ರು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ 2 ಟ್ರೀಸ್, ಒಂದು ಬೀಟೆ ಮರ, ಒಂದು ಶ್ರೀಗಂಧ ಮರ, ಎಲ್ಲೇ ಬೆಳೆದ್ರು ಇದು ಕರ್ನಾಟಕದ ಸ್ವತ್ತು. ದೀಸ್ ಆರ್ ದಿ ರಾಯಲ್ ಟ್ರೀಸ್ ಅಂತಾನೆ. ಮೈಸೂರು ಫಾರೆಸ್ಟ್ ಆಕ್ಟ್ ಆಗಿರ್ಬೋದು, ಆಮೇಲೆ ಬಂದಂತ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಅಲ್ಲಿ ಅದಕ್ಕೆ ಅದೇ ಸ್ಟೇಟಸ್ ಇತ್ತು ಬಿಕಾಸ್ ಆಫ್ ದಿ ರೇರ್ ಸ್ಪೀಸೀಸ್ ಆಫ್ ದಿಸ್. ಮುಂದಿನ ದಿನಗಳಲ್ಲಿ ಚೇಂಜ್ ಆಯ್ತು. ಈಗ ರೈತರು ಎಲ್ಲೇ ಬೆಳಿಬಹುದು, ಬೆಳೆದಂತಹ ಮರಗಳನ್ನ ಅರಣ್ಯ ಇಲಾಖೆಗೆ ಅಥವಾ KSDL ಗೆ ಮಾರಬೇಕು ಅಂತ ಬಂತು ಮೇಡಮ್. ಸೊ ನಾವು ಈಗ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಅರಣ್ಯ ಇಲಾಖೆಯಿಂದ ಶ್ರೀಗಂಧವನ್ನ ತಗೊಳ್ತೀವಿ, ರೈತರಿಂದ ತಗೊಳ್ತೀವಿ, ಇನ್ನು ಕಿದ್ದು ನಾವು ಇಂಪೋರ್ಟ್ ಮಾಡ್ತಾ ಇದೀವಿ ಮೇಡಮ್. ಓಕೆ ಸರ್, ನೀವು IFS ಆಫೀಸರ್ ಆಗಿದ್ದಕ್ಕೂ ಕೂಡ ನಾನು ಕೇಳ್ತೀನಿ, KSDL ಸಂಸ್ಥೆ ಶ್ರೀಗಂಧದ ಮರಗಳನ್ನ ಉಳಿಸೋಕೆ ಏನಾದ್ರೂ ಕಾರ್ಯಕ್ರಮಗಳನ್ನ ಏನಾದ್ರೂ ಮಾಡ್ತಾ ಇದೆಯಾ, ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು, ನೀವು ಶ್ರೀಗಂಧ ಬೆಳೀರಿ ನಾವು ತಗೊಳ್ತೀವಿ ಅಂತ ರೈತರಿಗೆ ಹೇಳೋದಿರ್ಬೋದು, ಆ ರೀತಿ ಏನಾದ್ರು? ಎಸ್ ಮೇಡಮ್, ನಾವು ಕೇವಲ ಶ್ರೀಗಂಧವನ್ನು ಬೆಳೆದಿದ್ದನ್ನ ತಗೊಂಡು ಇದು ಮಾಡೋದಕ್ಕಿಂತನೂ ನಮಗೆ ಸಸ್ಟೈನಬಲ್ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಈ ನಿರಂತರವಾಗಿ ನಮಗೆ ಶ್ರೀಗಂಧ ಅವೈಲಬಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಗ್ರೋ ಮೋರ್ ಸ್ಯಾಂಡಲ್ ಅಂತ ಹೇಳಿ ಕಳೆದ 10 ವರ್ಷದಿಂದ ಆ ಕಾರ್ಯಕ್ರಮ ಇದೆ. ಈಗ ಆ ಕಾರ್ಯಕ್ರಮನ ನಾವು ಹಾಗೆ ಒಂದೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ನೇರವಾಗಿ ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧ ಸಸಿಗಳನ್ನ ಬೆಳೆದು 1 ವರ್ಷದ ನಂತರ ನಮ್ಮ ಜೊತೆಗೆ MOU ಮಾಡ್ಕೊಂಡ್ರೆ 20 ವರ್ಷಗಳ ನಂತರ 20 ವರ್ಷದ ನಂತರ ಏನು ದರ ಇರುತ್ತೋ ಆ ದರಕ್ಕೆ ನಾವು ಶ್ರೀಗಂಧವನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋ ಈ ಒಂದು MOU ಸೈನ್ ಮಾಡ್ಕೊಂಡಿದೀವಿ ಮೇಡಮ್. ಕಳೆದ 1 ವರ್ಷದಲ್ಲಿ 1,28,00,000 ಹಣವನ್ನ ನಾವು ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಜಮೆ ಮಾಡಿಸಿದೀವಿ, ಅಂದ್ರೆ ರೈತರಿಂದ ತಗೊಂಡಿದೀವಿ. ಹಾಗೆಯೇ ಸುಮಾರು 713 ಜನ ರೈತರು ಈಗಾಗ ನಮ್ಮ ಜೊತೆಗೆ MOU ಸೈನ್ ಮಾಡ್ಕೊಂಡಿದ್ದಾರೆ. 4,800 ಎಕರೆಯಷ್ಟು ಜಮೀನು ಈಗ ಶ್ರೀಗಂಧದಲ್ಲಿ ಎಲ್ಲ ಬೆಳೀತಾ ಇದೆ ಮೇಡಮ್. ಕೇಳಕ್ಕೆ ಖುಷಿ ಅನ್ಸುತ್ತೆ ಸರ್. ಆಮೇಲೆ ಪ್ರತಿ ನಾವು 6 ತಿಂಗಳಿಗೆ ಒಂದ್ಸತಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕು, ಯಾವ ರೀತಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನ ಫಾಲೋ ಮಾಡ್ಬೇಕು, ಯಾವ ರೀತಿ ಅದನ್ನ ಹಾರ್ವೆಸ್ಟ್ ಮಾಡ್ಬೇಕು, ಯಾವ ರೀತಿ ಅದಕ್ಕೆ ನೀರು, ಕಳೆ ಮತ್ತು ಸಮಗ್ರ ಒಂದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಇದು ಮಾಡ್ತಾ ಇದೀವಿ. ಆಮೇಲೆ ಇಂಡಿಯನ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಏನಿದೆಯಾ IWST ಜೊತೆಗೆ ಒಂದು ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಮತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್, ಅಂದ್ರೆ ಯಾವ ಒಳ್ಳೆ ಪೇರೆಂಟ್ಸ್ ಇಂದ ಬೀಜ ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಇದನ್ನ ನರ್ಸರಿ ಮಾಡಬೇಕು, ಯಾವ ರೀತಿ ಇದನ್ನ ಸಸಿಗಳನ್ನ ಬೆಳೆಸಬೇಕು, ಮತ್ತೆ ಜಮೀನಲ್ಲಿ ಇದನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಈ ಪಾಲಿಸಿ ಮಾಡ್ತಾ ಇದೀವಿ.